ನಮಸ್ಕಾರ. ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ಹಲವಾರು ಅನಾರೋಗ್ಯ ಸಮಸ್ಯೆಗಳಿಗೆ ನಾಟಿ ವೈದ್ಯ ಪದ್ಧತಿಯ ಮೂಲಕ ಆರೋಗ್ಯವನ್ನ ಕಲ್ಪಿಸಿಕೊಟ್ಟಂತಹ ಕುಟುಂಬ ನಿಮ್ಮೆಲ್ರಿಗೂ ಕೂಡ ಖಂಡಿತ ಗೊತ್ತಿರುತ್ತೆ. ನಾರಾಯಣ ಮೂರ್ತಿ ಅವರು ಅಂದ್ರೆ ಯಾರಿಗೆ ಗೊತ್ತಿಲ್ಲ. ಇವತ್ತಿನ ನಮ್ಮ ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ನಾರಾಯಣ ಮೂರ್ತಿ ಅವರ ಪುತ್ರಿ ಶುಭಾ ನಾರಾಯಣ ಮೂರ್ತಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ದಿವಂಗತ ಶ್ರೀ ಎನ್.ಎಸ್. ನಾರಾಯಣ ಮೂರ್ತಿ, ನಾಟಿ ವೈದ್ಯರು, ಗಿಳಾಲಗುಂಡಿ. ಶಿವಮೊಗ್ಗದ ಚೋರಡಿ ಸಮೀಪದ ಗಿಳಾಲಗುಂಡಿಯಲ್ಲಿ ಪ್ರಖ್ಯಾತ ನಾಟಿ ವೈದ್ಯ ದಿವಂಗತ ನಾರಾಯಣ ಮೂರ್ತಿ ಅಪಾರ ಸೇವೆ ಮಾಡಿದ್ದಾರೆ. ಅವರ ಸೇವಾ ಪರಂಪರೆಯನ್ನ ಪುತ್ರ ರಘು ಹಾಗೂ ಪುತ್ರಿ ಶುಭ ನಾರಾಯಣ ಮೂರ್ತಿ ಮುಂದುವರಿಸ್ತಾ ಇದ್ದಾರೆ. ಗಿಡಮೂಲಿಕೆ ಔಷಧಿಗಳ ಗುಣಮಟ್ಟದಲ್ಲಿ ರಾಜಿಯಾಗದೆ ಪ್ರತಿದಿನ ನೂರಾರು ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಟೋಕನ್, ವಸತಿ, ಶೌಚಾಲಯ ಹಾಗೂ ಪಾರ್ಕಿಂಗ್ ವ್ಯವಸ್ಥೆಯೊಂದಿಗೆ ಜನಸ್ನೇಹಿ ಸೇವೆ ಒದಗಿಸುತ್ತಾ ಆನ್ಲೈನ್ ಸೇವೆಯ ಮೂಲಕವೂ ಆರೋಗ್ಯದ ಆಶಾಕಿರಣವಾಗಿದ್ದಾರೆ. ಎನ್.ಎಸ್. ನಾರಾಯಣ ಮೂರ್ತಿ ಅವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಮರಣೋತ್ತರ ಪ್ರಶಸ್ತಿ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ತುಂಬಾ ಖುಷಿಯಾಗಿದೆ. ಈ ಅವಾರ್ಡ್ ಅನ್ನ ಯಾರಿಗೆ ಡೆಡಿಕೇಟ್ ಮಾಡ್ತೀವಿ? ನಮ್ಮ ತಂದೆ ಅದನ್ನು ದಿವಂಗತ ನಾರಾಯಣ ಮೂರ್ತಿ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಈ ಒಂದು ಅವಾರ್ಡ್ ತಗೊಳ್ಳೋದಕ್ಕೆ ನಿಮಗೆ ಸ್ಫೂರ್ತಿ ಏನು? ನೀವು ಸಾಧನೆ ಮಾಡೋದಕ್ಕೆ ಸ್ಫೂರ್ತಿ? ನಮ್ಮ ತಂದೆ ತುಂಬಾ ಜನ ಪೇಷಂಟ್ಸ್ ನೋಡ್ತಾ ಇದ್ರು. ಅದೇ ರೀತಿ ಅವ್ರು ಬಿಟ್ಟು ಹೋದ ನಂತರ ಇದನ್ನು ಮತ್ತೆ ಮುಂದುವರಿಸಬೇಕು ಅಂತ ಹೇಳಿ ಪೇಷಂಟ್ಸ್ ಕಡೆಯಿಂದ ನಮ್ಗೆ ಒತ್ತಡ ಇತ್ತು. ಹಾಗಾಗಿ ಅದನ್ನು ಲಕ್ಷಾಂತರ ಅನಾರೋಗ್ಯ ಪೀಡಿತರಿಗೆ ನಾಟಿ ವೈದ್ಯ ಪದ್ಧತಿಯ ಮೂಲಕ ಆರೋಗ್ಯವನ್ನು ಕಲ್ಪಿಸಿ ಅವರ ಬದುಕನ್ನು ಕಟ್ಟಿಕೊಟ್ಟಂತಹ ನಾರಾಯಣ ಮೂರ್ತಿಯವರ ಆ ನಾಟಿ ವೈದ್ಯ ಪದ್ಧತಿಯನ್ನು ನೀವು ಅಕ್ಷರಶಃ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಬಟ್ ಏನು ಪ್ರೇರಣೆ ಆಯಿತು ನಿಮಗೆ? ಏನಿಲ್ಲ, ನಾವು ತುಂಬಾ ಸಣ್ಣ ವಯಸ್ಸಿಂದನೇ ನಮ್ಮ ತಂದೆ ಜೊತೆಗಿದ್ವಿ. ಅಲ್ಲಿಂದ ನಾವು ನಮ್ಮ ಮನೆ ಎದುರುಗಡೆಗೆ ಸಾವಿರಾರು ಜನ, ಲಕ್ಷಾಂತರ ಜನ ಔಷಧಿನ ತಗೊಂಡು ಹೋಗಿದ್ದನ್ನು ನೋಡಿದ್ವಿ. ಆಮೇಲೆ ಅಲ್ಲಿ ವ್ಯವಸ್ಥೆನೂ ನೋಡಿದ್ವಿ ಹೇಗಿದೆ, ಯಾವ ಥರ ಇದೆ ಅಂತ ಹೇಳಿ. ಅಚಾನಕ್ ನಮ್ಮ ತಂದೆ ತೀರಿ ಹೋದಾಗ ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋದು ನನಗೆ ಮತ್ತು ನನ್ನ ತಮ್ಮನಿಗೆ ಅದೊಂದು ಪ್ರೇರಣೆ ಆಯಿತು. ಮತ್ತು ನಮ್ಮ ತಂದೆ ಆಶೀರ್ವಾದವೂ ಕೂಡ ಇತ್ತು ಎಲ್ಲೋ ಒಂದು ಕಡೆಯಿಂದ. ಹಾಗಾಗಿ ಒಂದು ತುಂಬ ಸವಾಲಿನ ನಡುವೆ ಮತ್ತೆ ಅದನ್ನೊಂದು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಹೊಸದಾಗಿ, ಆಮೇಲೆ ಜನರಿಗೇನು ತೊಂದರೆ ಆಗಬಾರ್ದು, ಅವರು ನಿರಾಯಾಸವಾಗಿ ಔಷಧಿನ ತಗೊಂಡು ಹೋಗಬೇಕು, ಅವರಿಗೆಲ್ಲೂ ಯಾವುದೇ ಥರ ಫೇಕ್ ದೊರೆಯಬಾರ್ದು, ನಮ್ಮ ತಂದೆಯವರದ್ದೇ ಸಿಗಬೇಕು ಅಂತ ಹೇಳಿ ನಾನು ಗಿಳಾಲಗುಂಡಿ ಅಂತ ನಮ್ಮನಿಂದ 8 ಕಿಲೋಮೀಟ್ರು ನ್ಯಾಷನಲ್ ಹೈವೇ ಆನಂದಪುರ ಟು ಸಾಗರ ಟು ಶಿವಮೊಗ್ಗ ರೋಡನಲ್ಲಿ ಒಂದು ಜಮೀನನ್ನು ಖರೀದಿಸಿ ಇವತ್ತು ಜನಕ್ಕೆ ಅಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಈಗ ನನ್ನ ತಮ್ಮನೇ ಅಲ್ಲಿ ಎಲ್ಲ ಔಷಧಿಯನ್ನು ಕೊಟ್ಟು ಜನರಿಗೆ ಒಂದು ಆಶಾದೀಪ ಆಗಿದ್ದಾನೆ. ಹೇಳಕ್ ಸಂತೋಷವಾಗುತ್ತೆ ಇವತ್ತು. ಖಂಡಿತ ಜನಕ್ಕೊಂದು ಕುತೂಹಲ ಇದ್ದೇ ಇರುತ್ತೆ. ಈಗ ನಾರಾಯಣ ಮೂರ್ತಿಯವರು ಅಂದರೆ ಜನಜನಿತ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಬಹಳಷ್ಟು ಮಂದಿಯಲ್ಲಿ ಆರೋಗ್ಯವನ್ನು ಪಡ್ಕೊಂಡು ಹೋಗಿದ್ದಾರೆ. ನಾಟಿ ವೈದ್ಯ ಪದ್ಧತಿ ಅಂದಾಗ ನಮ್ಮ ಪರಂಪರೆ, ಅದು ಭಾರತದ ಒಂದು ಪರಂಪರೆ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದವರು ನಿಮ್ಮ ತಂದೆಯವರು. ಬಟ್ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ, ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನೀವು ನಿಮ್ಮ ಬದುಕನ್ನು ಹೆಂಗೆ ಕಟ್ಕೊಂಡ್ರಿ ಅಂತ. ಏನಿಲ್ಲ, ನಾನು ತಂದೆ ಜೊತೆಗಿದ್ವಿ. ಅಲ್ಲಿಂದ ಮದುವೆ ಆಯಿತು, ಬೆಂಗಳೂರಿಗೆ ಬಂದ್ವಿ. ಇಲ್ಲಿ ಸಂಸಾರ ಇತ್ತು, ಇದನ್ನು ನೋಡ್ಕೊಳ್ತಾ ಇದ್ವಿ. ಅದನ್ನ ನೋಡ್ಕೊಳ್ಬೇಕು ಅನ್ನೋದೊಂದು ಅಂಥದ್ದೇನು ಇರಲಿಲ್ಲ. ಬಟ್ ನನ್ನ ತಂದೆ ಡೆತ್ ಆದ್ಮೇಲೆ ಅದನ್ನ ನೋಡೋರು ಯಾರು ಇರ್ಲಿಲ್ಲ ಅಂತ ಜನಕ್ಕೆ ಅನ್ಸಿತ್ತು. ಇದನ್ನ ಯಾರು ಮುಂದುವರ್ಸೋದಿಲ್ಲ ಅನ್ನೋದೊಂದು ಚಿಕ್ಕ ಡೌಟ್ ಇತ್ತು. ಹಾಗಾಗಿ ನಂಗೆ ಮತ್ತೆ ಅನಿವಾರ್ಯವಾಗಿ ಮತ್ತೆ ಅಲ್ಲಿಗೆ ಹೋಗುವಂತ ಪರಿಸ್ಥಿತಿ ಬಂದು ಅಲ್ಲಿ ಏನಿದೆ ಅಂತ ನಾನು ಅದುವರೆಗೂ ಅಂದ್ರೆ ಔಷಧಿ ಕೊಡೋದನ್ನ ನೋಡ್ತಿದ್ದೆ, ನಮ್ಮನೆ ಜನ ಬರೋದನ್ನ ನೋಡ್ತಾ ಇದ್ದೆ, ಅದನ್ನೆಲ್ಲದನ್ನು ನೋಡ್ತಾ ಇದ್ದೆ. ಬಟ್ ತುಂಬಾ ಇನ್ವಾಲ್ವ್ಮೆಂಟ್ ಆಗಿರ್ಲಿಲ್ಲ. ಅಷ್ಟ ಆದ್ಮೇಲೆ ನಮ್ಮ ತಾಯಿದು ಅಷ್ಟ್ರ ಮೇಲೆ ಇಲ್ಲ, ನಾವೆಲ್ಲಾದ್ರೂ ಶುರು ಮಾಡ್ಲೇಬೇಕು, ಇಷ್ಟು ನಿಮ್ಮ ತಂದೆ ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ, ಮಧ್ಯೆ ಇದನ್ನ ಬಿಡೋ ಹಂಗಿಲ್ಲ ಅನ್ನೋದೊಂದು
ಹಿತ ನುಡಿ ಇತ್ತು. ಹಾಗಾಗಿ ನಾ ಎಲ್ಲೋ ಒಂದ್ ಕಡೆ ಶುರು ಮಾಡಬೇಕು ಅಂತ ಹೇಳಿ, ಆಮೇಲೆ ಒಂದಿಷ್ಟು ಜನ ನಮ್ಮ ಸಂಬಂಧಿಕರು, ನಮ್ಮ ಪರಿಚಯಸ್ಥರು, ಆಮೇಲೆ ಔಷಧಿ ತಗೊಂಡು ಹೋದವರು, ಆಮೇಲೆ ಔಷಧಿ ತಗೊಂಡು ಹೋದವ್ರ ಪೇರೆಂಟ್ಸು, ಮತ್ತೆ ಔಷಧಿ ತಗೊಂಡು ಹೋದವ್ರ ಮಕ್ಕಳು ಕೂಡ ಎಲ್ಲ ನೀವು ಶುರು ಮಾಡ್ಲೇಬೇಕು, ಇದನ್ನ ಬಿಡೋ ಹಂಗಿಲ್ಲ, ನಮ್ಮಿಂದ ಏನ್ ಹೆಲ್ಪ್ ಆಗ್ಬೇಕು ಹೇಳಿ, ನಮ್ಮ ಸಹಕಾರ ನಿಮಗಿದೆ, ನೀವೆಲ್ಲಾದ್ರೂ ಒಂದ್ ಕಡೆ ಓಪನ್ ಮಾಡಿ ನಮಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಡ್ಲೇಬೇಕು ಅಂತಂದ್ರು. ಹಾಗಾಗಿ ಅವ್ರದ್ದೆಲ್ಲ ಒತ್ತಡಕ್ಕೆ ಮಣಿದು ಮತ್ತೆ ವರನೂ ಹೌದು ಅಂತ ಹೇಳಿ ಅಲ್ಲಿ ಶುರು ಮಾಡಿದ್ದು. ಬಾಲ್ಯ ನರಸೀಪುರದಲ್ಲೇ ಆಯ್ತು. ನನ್ನ ಹೈಸ್ಕೂಲ್ ಎಲ್ಲ ಅಲ್ಲೇ ಗೌತಮ್ಪುರ ಅಂತ ಮಲ್ನಾಡು ಪ್ರೌಢಶಾಲೆ ಅಂತ ಅಲ್ಲಾಯ್ತು. ಆಮೇಲೆ PUC ಮತ್ತೆ ಡಿಗ್ರಿ ಎಲ್ಲ ಅನಂತಪುರದಲ್ಲಾಯ್ತು. ಹಾಗೆ ಮತ್ತೆ ಸಹಜವಾಗಿ ಮದುವೆ ಆಗಿ ಬೆಂಗಳೂರಿಗೆ ಬಂದಿರ್ತೀವಿ. ಬಂದು ಅಲ್ಲಿ ನನಗೆ ಒಬ್ಬ ಮಗ ಇದ್ದಾನೆ, ಅವನು ಈಗ ಓದ್ತಾ ಇದ್ದಾನೆ. ಆದ್ರೂ ಇದನ್ನು ಬಿಡ್ಲಿಕ್ಕೆ ಬರ್ಲಿಲ್ಲ, ಎರಡನ್ನೂ ಬಿಡ್ಲಿಕ್ಕೆ ಬರ್ಲಿಲ್ಲ ನನಗೆ. ಹೌದು, ಈಗ ನೋಡಿ ಸಹಜವಾಗಿ ಏನಾಗುತ್ತೆ, ಈಗ ಒಂದು ಲೆಗಸಿ ಅಂತಾನೆ ಹೇಳಬಹುದು. ನಾರಾಯಣ ಮೂರ್ತಿಯವರು ಅಂದಾಗ ಅಟ್ ದ ಸೇಮ್ ಟೈಮ್ ಅದೆಷ್ಟು ಲಕ್ಷಾಂತರ ಜನ ಇದರಿಂದ ಬದುಕನ್ನು ಕಟ್ಕೊಂಡಿದ್ದಾರೆ, ಒಂದು ಒಳ್ಳೆ ಆರೋಗ್ಯ ಸಿಕ್ಕಿದೆ ಅಂದರೆ ಅವರ ನಂತರ ಯಾರಪ್ಪ ಮುನ್ನಡೆಸ್ತಾರೆ, ಔಷಧ ಸಿಗುತ್ತಾ ಇಲ್ವಾ, ಈ ನಾಟಿ ವೈದ್ಯ ಪದ್ಧತಿ ಅಂದರೆ ಒಬ್ಬ ವ್ಯಕ್ತಿಗೆ ಒಲಿಯುವಂತಹ ವಿದ್ಯೆ, ಅದು ಅವ್ರ ಕುಟುಂಬಕ್ಕೆ ಇದೆಯಾ ಇಲ್ವಾ, ಈ ಥರದೊಂದಷ್ಟು ಪ್ರಶ್ನೆಗಳಿದ್ದು ಸಂಪೂರ್ಣ ಆಡಳಿತವನ್ನು ತಗೊಳ್ಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ತೀರಿ. ಹೆಂಗೆ ಆರಂಭ ಮಾಡಿದ್ರಿ, ಎಲ್ಲ ಆರಂಭ ಮಾಡಿದ್ರಿ, ಯಾವ ಥರ ಅದನ್ನು ತಿಳಿಸ್ಬೋದಾ? ಹೆಂಗೆ ಅಂದ್ರೆ ನನ್ನ ತಂದೆ ಜೊತೆಗೆ ನನ್ನ ತಮ್ಮನು ಕೂತ್ಕೊಳ್ತಾ ಇದ್ದ. ನನ್ನ ತಮ್ಮನಿಗೆ ತುಂಬಾ ಅನುಭವ ಇತ್ತು. ಅವನು ಸುಮಾರು ಒಂದು 19 ವರ್ಷದಿಂದ ನನ್ನ ತಂದೆ ಜೊತೆ ಒಡಗೂಡಿ ಔಷಧಿ ಕೊಡ್ತಾ ಇದ್ದ. ಏನ್ ಕೊಡಬೇಕು, ಔಷಧಿ ಗುಣಮಟ್ಟ ಹೇಗೆ, ಅದನ್ನೆಲ್ಲದನ್ನು ಅವನಿಗೆ ಡಿಸೈಡ್ ಮಾಡುವಂತ ಕೇಪಬಿಲಿಟಿ ಇತ್ತು. ಹಾಗಾಗಿ ನಾನು ಅಡ್ಮಿನಿಸ್ಟ್ರೇಟಿವ್ ಒಂದೇ ನೋಡ್ಕೊಂಡ್ರೆ ಉಳಿದಿದ್ದೆಲ್ಲದನ್ನು ಅವನು ನೋಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. ಹಾಗಾಗಿ ಅವನದೊಂದು ದೊಡ್ಡ ಸಪೋರ್ಟ್ ನನಗಿದೆ. ಇವತ್ತು ಕೂಡ ನಾನು ಎಲ್ಲದನ್ನು ಮಾಡಿದ್ರು ಅವನು ಔಷಧಿ ಕೊಟ್ಕೊಂಡು ನೀಟಾಗಿ ಎಲ್ಲರನ್ನು ಸಂಭಾಳಿಸ್ಕೊಂಡು ಹೋಗ್ತಾನೆ. ಗಿಳಾಲ್ಗುಂಡಿ ಅನ್ನುವಂಥ ಜಾಗ. ಹೌದು, ಗಿಳಾಲ್ಗುಂಡಿ ಅಂತ. ಈಗ ಅಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅದನ್ನು ತಿಳಿಸ್ಬೋದಾ? ಈಗ ನರಸೀಪುರ ಆನಂದಪುರ ಭಾಗಕ್ಕೆ ಹಳ್ಳಿ ಮನೆಗೆ ಬಂದಾಗ ಎಷ್ಟೋ ಸಂದರ್ಭದಲ್ಲಿ ಸಾಲುಗಟ್ಟಿ ರಾತ್ರಿಯಿಂದ ಕಾಯ್ಕೊಂಡು ಔಷಧವನ್ನು ಮುಂದಿನ ಸಾಯಂಕಾಲದವರೆಗೂ ಕೂಡ ತಗೊಂಡು ಹೋಗ್ತಿದ್ದ ಉದಾಹರಣೆಗಳಿದ್ದಾವೆ. ಇಲ್ಲಿ ಈಗ ಪರ್ಟಿಕ್ಯುಲರ್ ಜಾಗದಲ್ಲಿ ಯಾವ ರೀತಿ ವ್ಯವಸ್ಥೆಗಳಿದೆ? ಅದೇ ಗಿಳಾಲ್ಗುಂಡಿಯನ್ನ ನಾವು ರೆಡಿ ಮಾಡುವಾಗ ನನಗೆ ಹಿಂದಿನ ಕಲ್ಪನೆ ತುಂಬಾ ಇತ್ತು. ನಮ್ಮ ಮನೆ ಹಿಂದಗಡೆ ಏನಿತ್ತು, ಮುಂದಗಡೆ ಏನಿತ್ತು, ಎಷ್ಟು ಕ್ಯೂ ಇದೆ, ನನಗೆ ಎಷ್ಟು ಜಾಗ ಬೇಕು, ಅದೆಲ್ಲ ಇತ್ತು. ಬಟ್ ಗಿಳಾಲ್ಗುಂಡಿದು 5 ಎಕರೆ ಪ್ರದೇಶ ಇದೆ. ಅದರಲ್ಲಿ 2 ಎಕರೆ ನಾನು ಈಗ ಸದ್ಯದಲ್ಲಿ ಉಪಯೋಗಿಸಿದ್ದೀನಿ. 2 ಎಕರೆನಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಸುಮಾರು ಒಂದು 20 ಶೌಚಾಲಯ ಇದೆ. ಆಮೇಲೆ ಒಂದು 5 ಸ್ನಾನಗೃಹ ಇದೆ. ಆಮೇಲೆ ಒಂದು ಸುಮಾರು 200ರಿಂದ 300 ಜನ ಒಂದೇ ಟೈಮಲ್ಲಿ ಕೂತ್ಕೊಳ್ಳೋ ಅಂತ ಒಂದು ದೊಡ್ಡ ಹಾಲ್ ಇದೆ. ಬಿಸಿಲಿಗೂ ಮಳೆಗಾಲಕ್ಕೂ ಎರಡಕ್ಕೂ ಜನಕ್ಕೆ ತೊಂದರೆ ಆಗಬಾರ್ದು. ಆ ಥರ ಒಂದು 300 ಜನ ಒಂದೇ ಹಾಲಲ್ಲಿ ಕೂತ್ಕೋಬಹುದು ಅಷ್ಟೇ. ಆಮೇಲೆ ನನ್ನ ತಮ್ಮನಿಗೆ ಔಷಧಿ ಕೊಡ್ಲಿಕ್ಕೆ ಸಪ್ರೇಟ್ ಆದ ಒಂದು ಜಾಗ ಇದೆ. ಟೋಕನ್ ವ್ಯವಸ್ಥೆ ಇದೆ. ಇದೆಲ್ಲದಕ್ಕೂ ಮಿಗಿಲಾದದ್ದು ಪಾರ್ಕಿಂಗ್ ವ್ಯವಸ್ಥೆ. ಯಾಕೆಂದ್ರೆ ಅದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಒಂದು ವಾಹನ ನಾವು ಹೈವೇ ಪಕ್ಕ ನಿಲ್ಲಿಸೋ ಹಂಗಿಲ್ಲ. ಅದಕ್ಕಾಗಿ ಎಟ್ ಎ ಟೈಮ್ 400 ವೆಹಿಕಲ್ಸ್ ಒಟ್ಟಿಗೆ ನಿಲ್ಲಿಸೋ ಅಂತ ಒಂದು ಪಾರ್ಕಿಂಗ್ ವ್ಯವಸ್ಥೆ. ಯಾಕೆಂದ್ರೆ ನಮಗೆ ಬೆಳಗ್ಗೆ ಏನಾಗುತ್ತೆ ಅಂತಂದ್ರೆ 6 o'clock ಒಂದೇ ಸತಿ ಟ್ರೈನ್ ಬರುತ್ತೆ, ಬಸ್ಗಳು ಬರುತ್ತೆ. ದೂರದಿಂದ ಬರೋರು ರಾತ್ರಿ ಹೊರಟು ವೆಹಿಕಲ್ಗಳು ಬೆಳಗ್ಗೆ 6 ಗಂಟೆಗೆ ಜಮಾಯಿಸ್ತವೆ. ಹಂಗಾಗಿ ಬೆಳಗ್ಗೆ ಸಾಮಾನ್ಯ ಒಂದು 400 ವೆಹಿಕಲ್ ನಮಗೆ ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗಾಗಿ ಅದಷ್ಟಕ್ಕೂ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸುಮಾರು 1.5 ಎಕರೆ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದೀನಿ. ಒಂದು 20 ಟಾಯ್ಲೆಟ್ಸ್ ಇದೆ. ಆಮೇಲೆ ನೀರಿನ ವ್ಯವಸ್ಥೆ. ಪ್ಲಾನ್ ಮಾಡ್ಕೊಡ್ರಿ, ಹೆಂಗ್ ಬ್ಲೂ ಪ್ರಿಂಟ್ ಹಾಕಿದ್ರಿ? ಯಾರ ಹತ್ರ ಆದ್ರೂ ಡಿಸ್ಕಸ್ ಮಾಡಿದ್ರ ಅಥವಾ ಒಬ್ಬ ಇಂಜಿನಿಯರಿಂಗ್ ಕೊಟ್ಟು ಈ ತರನೇ ಮಾಡ್ಕೊಂಡು ಹೋಗ್ಬೇಕು ಅಂತ, ಅಥವಾ ನಿಮ್ಮ ಆಲೋಚನೆ ಇಂಪ್ಲಿಮೆಂಟ್ ಮಾಡಿದ್ರ? ಯಾವ್ದು ಇಂಜಿನಿಯರ್ ಇಟ್ಟಿಲ್ಲ, ನಮ್ಮ ಆಲೋಚನೆಗಳು. ಆಮೇಲೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ. ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲ ಹೀಗಾಗ್ಬೇಕು, ಬೇರೆ ಯಾರು ಹೊರಗಡೆಯವರು ಸಪೋರ್ಟ್ ತಗೊಂಡು ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿತ್ತು. ಅವರೆಲ್ಲ ಇಲ್ಲಿ ಮಾಡೋಣ ಅಂತ. ಆಮೇಲೆ ನಮ್ಮ ಕೆಲವರು ಹಿತೈಷಿಗಳಿದ್ದಾರೆ, ಅವರೆಲ್ಲ ಈ ತರ ಮಾಡ್ಬೋದು ಅಂತ ಹೇಳಿದ್ರು. ಕೆಲವೊಂದು ಸಜೆಷನ್ ಎಲ್ಲರ ಹತ್ರನು ತಗೊಂಡಿದ್ದೀನಿ ನಾನು. ಬಟ್ ಈ ಮಟ್ಟಿಗಿನ ವ್ಯವಸ್ಥೆ ಮಾಡ್ಬೇಕಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಹೌದು, ಬೆಳಗ್ಗೆ ಒಂದು 6 ಗಂಟೆಯಿಂದ ಒಂದು 9 ಗಂಟೆವರೆಗೆ
ಎಟ್ ಎ ಟೈಮ್ ಒಂದು 500 ಜನಕ್ಕೆ ವ್ಯವಸ್ಥೆ ಮಾಡೋದಂದ್ರೆ ತುಂಬ ಕಷ್ಟ ಆಗುತ್ತೆ ನಮಗೂ. 20 ಟಾಯ್ಲೆಟ್ಸ್ ಇದ್ರು ಅಷ್ಟು ಫುಲ್ ಆಗಿರುತ್ತೆ, ನಮಗೆ ಅದು ಗೊತ್ತಾಗುತ್ತೆ. ಬಟ್ ಬಂದವ್ರಿಗೆ ಎಲ್ಲರಿಗೂ ಅದನ್ನ ವ್ಯವಸ್ಥೆ ಮಾಡಕ್ ಸಾಧ್ಯ ಇಲ್ಲ. ಬಟ್ ಈಗ ಅಡ್ಜಸ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ನಾವು ಬೇಗ ಔಷಧಿ ಕೊಟ್ರೆ ಪಾರ್ಕಿಂಗ್ ಖಾಲಿ ಆಗುತ್ತೆ. ಬೇಗ ಔಷಧಿ ಕೊಡೋ ಉದ್ದೇಶನೂ ಅದೇ. ಯಾಕೆ ಅಂತಂದ್ರೆ ಒಬ್ಬ ಹೋದ್ರೆ ಇನ್ನೊಬ್ಬಗೆ ಪಾರ್ಕಿಂಗ್ ಸಿಗತ್ತೆ. ಅದೊಂದು ಉದ್ದೇಶಕ್ಕಾಗಿ ಆತರ ಸ್ವಲ್ಪ ಬೇಗ ಅರ್ಲಿನೇ ಔಷಧಿ ಕೊಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಟೋಕನ್ ವ್ಯವಸ್ಥೆ ಇದೆ, ವಿತ್ ಫೋಟೋ ಆಗುತ್ತೆ, ಫೋಟೋ ಟೋಕನ್ ಬರುತ್ತೆ. ಮುಂಚೆನೆ ತಗೋಬೇಕು ಅಂತನಾ ಅಥವಾ ಬಂದು ತಗೋ? ಇಲ್ಲ, ಬಂದು ತಗೊಂಡ್ರೆ ಸಾಕಾಗುತ್ತೆ. ಬಟ್ ನಮ್ಗೆ ಹಿಂದಿನ ದಿವ್ಸನೇ ಒಂದು ಗೊತ್ತಿರುತ್ತೆ ನಮ್ಗೆ ನಾಳೆ ಎಷ್ಟು ಜನ ಬರ್ಬೋದು ಅಂತ. ಯಾಕೆಂದ್ರೆ ಫೋನ್ ಕಾಲ್ಸ್ ಪ್ರತಿಯೊಂದನ್ನು ಅಟೆಂಡ್ ಮಾಡ್ತೀವಿ, ಮೆಸೇಜಸ್ ಅಟೆಂಡ್ ಮಾಡ್ತೀವಿ. ಹಾಗಾಗಿ ನಾಳೆ ಎಷ್ಟು ಜನ ಇರ್ಬೋದು ಅಂತ ಇವತ್ತು ಸಂಜೆನೆ ನಾವು ಪ್ರಿಪೇರ್ ಆಗಿರ್ತೀವಿ ಒಂದು ಹಂತದಲ್ಲಿ. ನಾಳೆ ಇಷ್ಟು ಇರ್ಬೋದು, ಇಷ್ಟು ಪೇಷಂಟ್ಸ್ ಇಂಥದ್ರಲ್ಲಿ ಇರ್ಬೋದು ಅಂತ ನಮಗೊಂದು ಅಂದಾಜು ಸಿಗತ್ತೆ. ಆ ಲೆಕ್ಕದಲ್ಲಿ ಹಿಂದಿನ ದಿನ ಸಂಜೆ ಒಂದಿಷ್ಟು ಪ್ರಿಪೇರ್ ಆಗಿರ್ತೀವಿ. ಖಂಡಿತ. ಮುಂಚೆ ಪರ್ಟಿಕ್ಯುಲರ್ ದಿನ ಮಾತ್ರ ಕೊಡುವಂಥದ್ದು, ಈಗ ಗುರುವಾರ ಇಲ್ಲ ಭಾನುವಾರ, ತೀರಾ ಅನಿವಾರ್ಯ ಅಂದಾಗ ಭಾನುವಾರ, ಈ ತರದೊಂದು ವೇಳಾಪಟ್ಟಿ ಮಾಡ್ಕೊಂಡಿದ್ರಿ. ಈಗ ಹೆಂಗಿದೆ? ಈಗೂನು ಹಾಗೆ ಇದೆ. ಈಗ ನನ್ನ ತಂದೆಯಿಂದ ಬಂದಿರತಕ್ಕಂಥದ್ದನ್ನ ಯಾವುದನ್ನು ನಾವು ಚೇಂಜ್ ಮಾಡಲಿಲ್ಲ. ನಾವು ಅದನ್ನ ನಮಗೆ ಚೇಂಜ್ ಮಾಡಕ್ ಇಷ್ಟನೂ ಇರಲಿಲ್ಲ. అందుకే ಗುರುವಾರ ಭಾನುವಾರ, ಪ್ರತಿ ಗುರುವಾರ ಭಾನುವಾರ ಸಾಮಾನ್ಯ 8 o'clock ಇಂದ 3 ಮಧ್ಯಾಹ್ನ 3 PM ವರೆಗೆ ಆಗುತ್ತೆ. ಟೋಕನ್ ವ್ಯವಸ್ಥೆ ಅಂದಾಗ ಎಷ್ಟೋ ಜನ ಈಗ ಬರ್ತಾರೆ, ಬರ್ತಿದ್ದಂಗೆ ಟೋಕನ್ ತಗೊಂಡು ಅವ್ರು ವೆಯ್ಟ್ ಮಾಡುವಂಥದ್ದು. ಯಾವ ತರ ಜನಕ್ಕೆ ಒಂದು ಕ್ಲಾರಿಟಿ ಕೊಡಬಹುದಾ? ಸಾಮಾನ್ಯ ಬಂದ ತಕ್ಷಣ ಅವ್ರಿಗೆ ಟೋಕನ್ ಸಿಗತ್ತೆ. ಸಿಕ್ಕಿ 1 hour ವೆಯ್ಟ್ ಮಾಡಿದ್ರೆ ಔಷಧಿನೂ ಸಿಗತ್ತೆ. ಅಷ್ಟು ಬೇಗ ಇದು ಮಾಡ್ತೀವಿ. ಒಂದು 15 ಜನ ಕೆಲಸಗಾರ ಅವತ್ತಿನ ದಿವಸ ಕೆಲಸ ಮಾಡ್ತಾರೆ. ಅವ್ರಿಗೆ ಏನ್ ಬೇಕು ಅಥವಾ ಅವ್ರದ್ದೇನೋ ಪ್ರಾಬ್ಲಮ್ ಇರುತ್ತೆ ಅದನ್ನೆಲ್ಲ ಕೇಳಿ ಹೇಳಿ ಮಾಡ್ಲಿಕ್ಕೆ ಒಂದು 15 ಜನ ಸ್ಟಾಫ್ ಇದ್ದಾರೆ. ಅವರೆಲ್ಲ ಹೋದ ತಕ್ಷಣ ಏನು ಎತ್ತ ಕೇಳ್ತಾರೆ, ಟೋಕನ್ ಎಲ್ಲಿ ತಗೋಬೇಕು ಅದನ್ನೆಲ್ಲ ಗೈಡ್ ಮಾಡ್ತಾರೆ. ಆಮೇಲೆ 24 hours ಸೆಕ್ಯೂರಿಟಿ ಇದೆ ಇದರಲ್ಲಿ ಪ್ರಿಮಿಸಸ್ ಅಲ್ಲಿ. ಹಾಗಾಗಿ ಯಾವುದೇನು ತೊಂದರೆ ಆಗೋದಿಲ್ಲ. ಓಕೆ. ಇನ್ನು ಸಹಜವಾಗಿ ವೈದ್ಯ ಪದ್ಧತಿ, ಅದರಲ್ಲೂ ನಾಟಿ ಅಂದಾಗ ನಕಲಿ ಸಿಗಬಾರ್ದು. ಯಾಕಂದರೆ ನಾರಾಯಣ ಮೂರ್ತಿಯವರು ಅಂದಾಗ ಅದರಿಂದ ಫಲ ಪಾಸಿಟಿವ್ ಆಗಿ ತಗೊಂಡವರೇ ಹೆಚ್ಚಿರೋದ್ರಿಂದಾಗಿ ಅವ್ರ ಹೆಸರಲ್ಲಿ ಇನ್ನೆಲ್ಲೂ ಕೂಡ ನಕಲಿ ಆಗಬಾರ್ದು. ಈ ನಿಟ್ಟಿನಲ್ಲಿ ಏನು ಕ್ರಮ ತಗೊಂಡಿದ್ದೀರಿ? ಅದು ತುಂಬ ನಕಲಿ ಆಗ್ತಿತ್ತು ಮುಂಚೆ, ಅದೆಲ್ಲರಿಗೂ ಗೊತ್ತಿದೆ. ನಮ್ಮ ಔಷಧಿಗಳನ್ನು ಇದೆ ನಾರಾಯಣ ಮೂರ್ತಿ ಮೆಡಿಸನ್ ಅಂಥೇಳಿ ಎಷ್ಟೋ ಜನ ಕೊರಿಯರಲ್ಲಿ ಮತ್ತೆಲ್ಲೋ ಪಾರ್ಸಲ್ ಮಾಡ್ತಾ ಇದ್ರು. ಆಮೇಲೆ ನಮ್ಮ ತಂದೆ ಫೇಸ್ ಹಾಕ್ಬಿಟ್ಟು ಕೆಳಗಡೆ ಬೇರೆಯವ್ರ ನಂಬರ್ ಹಾಕಿ ಆ ಥರ ಎಲ್ಲ ಮಾಡಿದ್ದುಂಟು. ಆಮೇಲೆ ನಾನು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮದೇ ಒಂದು ವೆಬ್ಸೈಟ್ ಇದೆ ನಮ್ಮದು. ಆಮೇಲೆ ಪ್ರತಿಯೊಬ್ಬರು ಪೇಷಂಟ್ಸ್ಗೂ ಕೂಡ ಬಂದ ತಕ್ಷಣ ನಾವೊಂದು ಗ್ರೂಪ್ ಮಾಡಿದ್ದೀವಿ. ಗ್ರೂಪಿಗೆ ಜಾಯಿನ್ ಆದಮೇಲೆ ಅವರಿಗೆ ಟೋಕನ್ ಸಿಗೋದು. ಆ ಗ್ರೂಪಲ್ಲಿ ನಾವು ಎಲ್ಲದೂ ಅವತ್ತಿನ ದಿವಸ ಈವ್ನಿಂಗೇ ನಾವು ಹಾಕ್ಬಿಡ್ತೀವಿ. ಈ ಥರ ಫೇಕ್ ಮೆಡಿಸನ್ನು ಬಗ್ಗೆ ಅವೇರ್ನೆಸ್ ಇದೆ. ಆಮೇಲೆ ಇದೊಂದೇ ನಂಬರು ನಮ್ದು ಒರಿಜಿನಲ್ ನಂಬರ್ ಅಂತ ಹೇಳ್ಬಿಟ್ಟು ಅದೊಂದು ಹೇಳ್ತೀವಿ. ಆಮೇಲೆ ಯಾವತ್ತು ಕೊಡೋದು, ಟೈಮಿಂಗ್ಸ್ ಏನು, ಎಲ್ಲಿಂದ ಹೇಗೆ ಬರಬೇಕು, ಲೊಕೇಶನ್ನು ಎಲ್ಲದನ್ನು ಆ ಗ್ರೂಪಿಗೆ ಪ್ರತಿದಿನ ಸಂಜೆ ಅಪ್ಡೇಟ್ ಮಾಡ್ತೀವಿ. ಹಾಗಾದ್ರೆ ಈಗ ಯಾರೋ ದೂರದಲ್ಲಿ ಇರ್ತಾರೆ, ಅವ್ರು ಬರೋದಕ್ಕಾಗೋದಿಲ್ಲ, ಕೊರಿಯರಿಂದ ಕಳಿಸಿ ಅಂದ್ರೆ ವ್ಯವಸ್ಥೆ ಇಲ್ಲ, ಬಂದೇ ತಗೋಬೇಕು? ಇಲ್ಲ, ಖಂಡಿತ ವೆಬ್ಸೈಟ್ ನಲ್ಲಿ ಈಗ ವ್ಯವಸ್ಥೆ ಇದೆ. ಈಗ ರೀಸೆಂಟ್ ಆಗಿ ನನ್ನ ತಂದೆ ಇರ್ಬೇಕಾದ್ರೆ ಆ ವ್ಯವಸ್ಥೆ ಇರಲಿಲ್ಲ. ಈಗ ಕೊರಿಯರ್ ಮುಖಾಂತರ ವ್ಯವಸ್ಥೆ ಇದೆ. ಅಂದ್ರೆ ಅಧಿಕೃತವಾಗಿ ನಿಮ್ ಕಡೆಯಿಂದ ಅಧಿಕೃತವಾಗಿ ನಾವೇ ಅವ್ರಿಗೆ ಹೇಳ್ತೀವಿ ಇಂಥ ವೆಬ್ಸೈಟ್ ನಮ್ದು ಅಧಿಕೃತ ವೆಬ್ಸೈಟ್ ಅಂತ ಹೇಳಿ. ಹಾಗಾಗಿ ಆ ವೆಬ್ಸೈಟ್ ಅಲ್ಲಿ ತಗೋಬಹುದು. ರೈಟ್. ಇಂಥ ಒಂದು ದೊಡ್ಡ ವೆಂಚರ್ಗೆ ಅಂದರೆ ಒಂದು ದೊಡ್ಡ ನಿರ್ಧಾರಕ್ಕೆ ಕೈ ಹಾಕಬೇಕು ಅನ್ನೋದಾದರೆ ನಿಮ್ಮ ಕುಟುಂಬದ ಸಹಕಾರ ಹೆಂಗಿದೆ? ಬೇಕಾ ಬೇಡವಾ ಅನ್ನುವಂಥ ಗೊಂದಲಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಹೆಂಗಿತ್ತು? ಬೇಡ ಅತ್ಲಾಗ ಮುಗೀಲಿ ಅನ್ನೋದಿತ್ತ? ಇಲ್ಲ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಎಷ್ಟೋ ಲಕ್ಷಾಂತರ ಜನ ಉಪಯೋಗ ಪಡ್ಕೊಂಡಿದ್ದಾರೆ, ಇನ್ನೂ ಅದೆಷ್ಟು ಜನ ಪಡ್ಕೋತಾರೆ, ಪಡ್ಕೊಂಡ್ಲಿ ಮಾಡಿ ಅನ್ನೋದಿತ್ತ? ಯಾವ ಥರ ವಾತಾವರಣ ಇತ್ತು? ಇಲ್ಲ, ಮುಂದುವರಿಸ್ಲಿ, ಶುರು ಮಾಡಬೇಕು, ನೀವು ಹೇಗೆ ಮಾಡ್ತೀರಿ ಅಂತ ನಮ್ಮ ತಾಯಿ, ಅಂದರೆ ನಮ್ಮ ತಂದೆ ಹೋದ್ಮೇಲೆ ನಮ್ಮ ತಾಯಿ ಸುಪ್ರೀಂ ಅಲ್ಲಿ. ನಮ್ಮ ತಾಯಿ ದಿನ ಹೇಳ್ತಿದ್ರು, ಇಲ್ಲ ಮುಂದುವರಿಸ್ಬೇಕು, ಹೇಗೆ ಮುಂದುವರಿಸ್ತೀರಿ, ಏನು ಮಾಡ್ತೀರಿ ಅಂತ ದಿನಾನು ಕೇಳ್ತಾ ಇದ್ರು. ಬಟ್ ಆವಾಗ ಕೋವಿಡ್ ಇತ್ತು. ಅಂದರೆ ನಾವು ಅನ್ಕೊಂಡ ತಕ್ಷಣನೇ ಎಲ್ಲದನ್ನು ಸ್ಟಾರ್ಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಸ್ವಲ್ಪ ಒಂದು 6 ತಿಂಗಳು ನಾವು ಸ್ವಲ್ಪ ಟೈಮ್ ತಗೊಂಡು ಶುರು ಮಾಡಿದ್ವಿ. ಮನೇಲಿ ಎಲ್ಲರ ಅಕ್ಕ ತಮ್ಮ ಎಲ್ಲರೂ ಇದ್ದಾರೆ. ಅವ್ರೆಲ್ಲರೂ ಕೂಡ ಇಲ್ಲ ನೀವು ಶುರು ಮಾಡಿ, ನಮ್ದು ಏನ್ ಹೆಲ್ಪ್ ಬೇಕು ಅಂತ ಹೇಳಿ ಅಂತ ಕೇಳ್ತೇವೆ. ಖಂಡಿತ ಜನಸಾಮಾನ್ಯರ ಸಹಕಾರ, ಯಾಕಂತ ಹೇಳಿದ್ರೆ
ಎಷ್ಟೋ ಜನ ಈಗ ಟ್ರೈನಲ್ಲಿ ಇಳಿದ್ರು ಕೂಡ ಹಿಂಗೆ ಹೋಗಬೇಕು ಅಂದರೆ ಸುತ್ತಮುತ್ತ ಗ್ರಾಮದ ಜನನೇ ಹೇಳ್ತಿದ್ರು ಹಿಂಗೆ ಹೋಗಿ ಅಲ್ಲೇ ಔಷಧಿ ಸಿಗುತ್ತೆ ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ನಿಮ್ಮ ಸುತ್ತಮುತ್ತ ಸ್ಥಳೀಯರಿರ್ಬೋದು, ಗ್ರಾಮದ ಜನ ಇರ್ಬೋದು, ಹಿತೈಷಿಗಳಿರ್ಬೋದು, ಅವ್ರ ಸಹಕಾರ ಹೆಂಗಿದೆ ನಿಮ್ಮ ಈ ಕಾರ್ಯಕ್ಕೆ ಅಂತ? ಅಂದ್ರೆ ನಮ್ಮ ಅಕ್ಕಪಕ್ಕ ಹಳ್ಳಿಯವರು ಅವರು ಇವಾಗ್ಲೂ ಕೂಡ ಹೇಳ್ತಾರೆ. ಈಗ ನಾವು ಅಲ್ಲಿಂದ ಬಿಟ್ಟು ಗಿಳಾಲ್ಗುಂಡಿಗೆ ಬಂದಿದ್ವಿ, ಇವತ್ತು ಕೂಡ ಅಕ್ಕಪಕ್ಕ ಹಳ್ಳಿಯವರು ಹೇಳ್ತಾರೆ, ಇಲ್ಲ ಇಲ್ಲೇ ಹೋಗಿ, ಇಂತಲ್ಲೇ ಹೋಗಿ, ಅನಂತಪುರದಿಂದ ಈ ತರ ಹೋಗಿ ಅಥವಾ ಶಿವಮೊಗ್ಗದಿಂದ ಬರ್ತಾ ಹೀಗೆ ಹೋಗಿ, ಅಲ್ಲೆಲ್ಲ ಕಾರ್ ನಿಲ್ಸಿ ಕೇಳ್ತಾ ಇರ್ತಾರೆ ಎಲ್ಲಿ ಹೋಗ್ಬೇಕು ಅಂತ. ಅವ್ರಿಗೆಲ್ಲ ತುಂಬಾ ಖುಷಿ ಇದೆ. ಇಲ್ಲಿ ಒಂದು ನಮ್ಮ ಭಾಗದ ಒಂದು ಜನರು ಈ ತರ ಅಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತೇಳಿ ತುಂಬಾ ಖುಷಿ ಇದೆ. ಆಮೇಲೆ ಅಲ್ಲೇ ಕಳಿಸ್ತಾರೆ ಎಲ್ಲರೂ. ಮಾನಿಟರ್ ಏನು ಮಾಡ್ಬೋದಾ ಅಂದ್ರೆ ಆ ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದ್ರೆ? ಈಗ ಒಬ್ಬ ಪೇಷಂಟ್ ಬರ್ತಾರೆ, ಸೊ ಅವರು ಔಷಧಿ ತೊಗೊಂಡು ಹೋಗ್ತಾರೆ, ಕೆಲವೊಮ್ಮೆ 3 ತಿಂಗಳು ತೊಗೋಬೇಕಾಗುತ್ತೆ, 6 ತಿಂಗಳು ಇಲ್ಲ ವರ್ಷ, ಈ ಥರದೊಂದು ಪದ್ಧತಿ ಇರುವಂಥದ್ದು. ಹಾಗಾಗಿ ಆ ಪೇಷಂಟ್ನ ಮಾನಿಟರ್ ಮಾಡೋಕ್ಕೆ, ಅವರ ಆರೋಗ್ಯ ಸ್ಥಿತಿ ಹೆಂಗಿದೆ ಅಂತ ತಿಳ್ಕೊಳಕ್ಕೆ ಏನಾದರೂ? ಹೌದು, ಪೇಷಂಟ್ಸ್ ಇವತ್ತು ಔಷಧಿ ತಗೊಂಡು ಹೋದ್ರೆ ನಾಳೆಯಿಂದನೇ ಫೋನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಹೀಗಾಗಿದೆ ಅಂತ ಹೇಳಿ. ನಾವು ಫೋನ್ನಲ್ಲಿ ಅವ್ರದ್ದನ್ನ ವಿಚಾರ ಎಲ್ಲ ಕೇಳ್ಕತ್ತೀವಿ. ಏನಾದ್ರೂ ಚೇಂಜಸ್ ಇದ್ರೆ ನೀವು ಬನ್ನಿ, ಈ ತರ ಚೇಂಜಸ್ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ. ಇಲ್ಲ ಇದೆ ಓಕೆ ಅದೇ ಕಂಟಿನ್ಯೂ ಬೇಕಂದ್ರೆ ಕಂಟಿನ್ಯೂ ಅಲ್ಲೇ ಫೋನಲ್ಲೇ ಹೇಳಿ ಮಾಡಿಸ್ತೀವಿ. ಸಾಮಾನ್ಯ ಎಲ್ಲದೂ ಫೋನಿಂದಾನೇ ಆಗುತ್ತೆ, ವಾಟ್ಸಪ್ ಮೆಸೇಜ್ ಇಂದ ಆಗುತ್ತೆ. ತುಂಬಾ ಫೋನನ್ನ ತಗೊಳಕ್ ಆಗ್ತಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ದಿನಕ್ಕೆ ಒಂದು 500ರಿಂದ 600 ಕಾಲ್ ಬರುತ್ತೆ. ಆದ್ರೆ ದಿನಕ್ಕೆ 2ರಿಂದ 3 ಜನ ಫೋನನ್ನ ತಗೊಳ್ತಾರೆ, ಮೆಸೇಜ್ ಅನ್ನ ಅಟೆಂಡ್ ಮಾಡ್ತಾರೆ. ತುಂಬಾ ಕ್ರಿಟಿಕಲ್ ಇದ್ರೆ ನನ್ನ ತಮ್ಮನಿಗೆ ಹೇಳ್ತಾರೆ ಈ ತರ ಇದೆ ಅಂತ ಹೇಳಿ, ಅವನನ್ನು ಮಾಡ್ತಾರೆ. ಓಕೆ. ನಾರಾಯಣ ಮೂರ್ತಿ ಅವರು ಔಷಧಿಯನ್ನ ಕೊಡ್ತಿದ್ದ ಸಂದರ್ಭದಲ್ಲಿ ಸಾವಿರಾರು ಜನ ಅಲ್ಲಿ ನಿಂತ್ಕೊಂಡು ಹೆಂಗ್ ತಗೊಳ್ತಾ ಇದ್ರು ಅನ್ನೋದು ನಿದರ್ಶನ, ಉದಾಹರಣೆಯಾಗಿ ಉಳ್ಕೊಂಡಿದೆ. ನೀವು ಇಮಿಡಿಯೇಟ್ ಆಗಿ ಆರಂಭ ಮಾಡಕ್ ಆಗ್ಲಿಲ್ಲ ಅದನ್ನ, ಅವರು ಕಾಲ ಆದ್ಮೇಲೆ ಅಂತ ಹೇಳಿದ್ರಿ. ಬಟ್ ಈಗ ಹೆಂಗಿದೆ? ಅದೇ ರೆಸ್ಪಾನ್ಸ್ ಇದೆಯಾ ಜನಸಾಮಾನ್ಯರಿಂದ? ಹೌದು, ಅದೇ ರೆಸ್ಪಾನ್ಸ್ ಇದೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ನೀವು ಬಂದ್ರೆ ನಮ್ಮ ತಂದೆಯವರಿಗೆ ಯಾವ ತರ ಕ್ಯೂ ನಿಂತು ತಗೊಳ್ತಾ ಇದ್ರೋ ಅದೇ ತರ ಕ್ಯೂ ನಿಲ್ತಾರೆ. ಅಂದ್ರೆ ಇಲ್ಲಿ ಜಾಗ ದೊಡ್ಡದಾಗಿದ್ರಿಂದ ನಿಮ್ಗೆ ಅಷ್ಟು ಅನ್ಸೋದಿಲ್ಲ, ಅಲ್ಲಿ ಅಷ್ಟೇ ಜನ ಇಲ್ಲಿದ್ದಾರೆ, ಅದೇ ತರ ವೆಹಿಕಲ್ ಪಾರ್ಕಿಂಗ್ ಆಗುತ್ತೆ, ಅದೇ ತರ ಕ್ರೌಡ್ ಇರುತ್ತೆ. ಖಂಡಿತ. ನಾರಾಯಣ ಮೂರ್ತಿ ಅವರು ಅಂದಾಗ ಒಂದು ಅವ್ರು ಮಾಡ್ತಿದ್ದಂತಹ ನಾಟಿ ವೈದ್ಯ ಪದ್ಧತಿ, ಆರೋಗ್ಯ ಸೇವೆ, ಇನ್ನೊಂದು ಜನಸಾಮಾನ್ಯರಿಗೆ ಕಡಿಮೆ ವೆಚ್ಚದಲ್ಲಿ ಔಷಧ ಸಿಗ್ತಾ ಇತ್ತು. ಇವತ್ತೊಂದು ಸಣ್ಣ ಸಮಸ್ಯೆ ಅಂದರೂ ಕೂಡ ಲಕ್ಷಾಂತರ ರೂಪಾಯಿ ಕಳೆಯುವಂತಹ ಸನ್ನಿವೇಶ ಇದೆ. ಅವತ್ತು ಅವರು ಇದೇ ವಿಷಯಕ್ಕೆ ಜನಸಾಮಾನ್ಯರಿಗೆ, ಅನಾರೋಗ್ಯ ಪೀಡಿತರಿಗೆ ಒಂದು ಆಶಾದಾಯಕವಾಗಿ ಔಷಧವನ್ನು ಕೊಡ್ತಾ ಇದ್ರು, ನಾಟಿ ವೈದ್ಯ ಪದ್ಧತಿಯನ್ನು ಅನುಸರಿಸ್ಕೊಂಡಿದ್ರು. ಈಗ ಹೆಂಗಿದೆ? ನೀವೇನಾದ್ರೂ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಾ? ಇಲ್ಲ, ಅಂತ ಬದಲಾವಣೆ ಏನೂ ಇಲ್ಲ. ಅವತ್ತು ಹೇಗಿದೆಯೋ ಇವತ್ತು ಹಾಗೆ ಇದೆ. ಹೆಚ್ಚು ವೆಚ್ಚ ಮಾಡಬೇಕಾಗಿದ್ದಿಲ್ಲ. ಆಮೇಲೆ ನಮ್ಮ ತಂದೆ ಇರ್ಬೇಕಾದ್ರೆ ಒಂದು 13 ವರ್ಷದ ಒಳಗಡೆ ಮಕ್ಳಿಗೆ ಫ್ರೀ ಕೊಡ್ತಿದ್ರು. ಇವತ್ತು ಕೂಡ ನಾವು ಅದನ್ನ ನಡೆಸ್ಕೊಂಡು ಬರ್ತಾ ಇದ್ವಿ. ತುಂಬಾ ಬಡವರು ಅಂತಂದ್ರೆ ನಮ್ಮ ಹತ್ರ ಏನೂ ಇಲ್ಲ ಅಂದ್ರೆ ಓಕೆ, ಹಾಗೆ ಕೊಟ್ಟು ಕಳಿಸ್ತೀವಿ. ಆತರ ಯಾವುದೇ ಇದು ಇಲ್ಲ ನಮ್ಗೆ. ಹಿಂದೆ ನಮ್ಮ ತಂದೆ ಏನು ನಡೆಸ್ಕೊಂಡು ಬಂದಿದ್ರು ಅದಿಷ್ಟರಲ್ಲೇ ಇದೆ, ಬಹಳ ಅಂತದ್ದು ದೊಡ್ಡ ಮಟ್ಟದಲ್ಲಿ ಏನು ತಗೊಳ್ತಾ ಇಲ್ಲ. ಓಕೆ. ಇಂಥದ್ದೇ ಪರ್ಟಿಕ್ಯುಲರ್ ಅನಾರೋಗ್ಯ ಸಮಸ್ಯೆಗೆ ಔಷಧ ಅಂತ ಏನಾದರೂ ಮಾಡ್ಕೊಂಡಿದ್ದೀರಾ, ಅಥವಾ ಈ ಹಿಂದೆ ಹೆಂಗೆ ಕೊಡ್ತಾ ಇದ್ರಿ ಅದೇ ರೀತಿ ಎಲ್ಲ ಅನಾರೋಗ್ಯ ಸಮಸ್ಯೆಗಳಿಗೆ ವೈದ್ಯ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀರಾ? ಹೆಂಗೆ? ಹಿಂದೂ ಕೂಡ ಡಿಫ್ರೆಂಟ್ ಇತ್ತು. ಹೌದು, ನಮಗ್ ಗೊತ್ತಾಗ್ತಾ ಇತ್ತು, ಜನರಿಗೆ ಏನನ್ಸು ಎಲ್ಲದಕ್ಕೂ ಒಂದೇ ಮೆಡಿಸಿನ್ ಅಂತ ಅನಿಸ್ತಾ ಇತ್ತು. ಬಟ್ ಈಗ ಅಂದ್ರೆ ಅವಾಗ್ಲೂ ಕೂಡ ಡಿಫ್ರೆಂಟ್, ಅದು ನಮಗೆ ಗೊತ್ತಾಗ್ತಿತ್ತು. ಏನು ಔಷಧಿ ಬೇರೆ ಇರುತ್ತೆ, ಮಾಡೋ ವಿಧಾನಗಳು ಒಂದೇ ಇರುತ್ತೆ. ಔಷಧಿ ಬೇರೆ ಬೇರೆನೆ ಇರುತ್ತೆ, ಮಾಡೋ ವಿಧಾನಗಳು ಒಂದೇ ತರ ಇರುತ್ತೆ. ಹಾಗಾಗಿ ಹಂಗ ಅನ್ಸುತ್ತೆ ಅಷ್ಟು. ಎಲ್ಲದು ಸ್ವಲ್ಪ ಕನ್ಸ್ಯೂಮ್ ಮಾಡ್ಬೇಕು ಅಂದ್ರೆ ಅದು ನೀರ್ ಹಾಕೊಂಡ್ಬಿಟ್ಟು ತಗೊಳ್ಳೋದು, ಅವ್ರಿಗೇನು ಒಂದೇ ತರ ಇದೆ. ಔಷಧಿ ಬೇರೆ ಬೇರೆನೆ ಇರುತ್ತೆ. ಅವಾಗ್ಲೂ ಹಾಗೆ ಇತ್ತು, ಈಗನು ಬೇರೆ ಬೇರೆನೆ ಇರುತ್ತೆ. ಈಗ ನೋಡಿ, ಅದಕ್ಕೆ ನಾಟಿ ವೈದ್ಯ ಪದ್ಧತಿ ಅಂದಾಗ ಅದಕ್ಕೆ ಬೇಕಾದಂತಹ ಗಿಡಮೂಲಿಕೆಗಳಿರ್ಬೋದು, ಅವುಗಳೆಲ್ಲ ಅಷ್ಟು ಸುಲಭದಲ್ಲಿ ಕೆಲವೊಮ್ಮೆ ಕರ್ನಾಟಕದಲ್ಲೂ ಸಿಗ್ಬೋದು ಅಥವಾ ಬೇರೆ ರಾಜ್ಯಗಳಿಂದ ತಗೋಬೇಕಾದಂತಹ ಅನಿವಾರ್ಯತೆ ಇರ್ಬೋದು. ಇದನ್ನ ಹೆಂಗೆ ನಿಭಾಯಿಸ್ತಾ ಇದ್ದೀರಿ ಅಂತ? ಮುಂಚೆ ನನ್ನ ತಂದೆ ನಿಮಗೆ ಗೊತ್ತಿದೆ ಕಾಡಲ್ಲೇ ಹೋಗಿ ತಂದು ಎಲ್ಲ ಮಾಡ್ತಾ ಇದ್ರು. ಈಗ ಅದಾಗೋದಿಲ್ಲ. ಯಾಕೆ ಅಂತಂದ್ರೆ ಜಾಸ್ತಿ ಬೇಕು ನಮಗೆ, ಆಗೋದಿಲ್ಲ. ಅವಾಗ್ಲೂ ಜಾಸ್ತಿ ಬೇಕು. ನಮ್ಮ ತಂದೆ ಇದ್ದಾಗಲೇ ಅದನ್ನ ಸ್ವಲ್ಪ ಚೇಂಜಸ್ ಮಾಡಿಕೊಂಡಿದ್ವಿ ನಾವು.
ಈಗಲೂ ಕೂಡ UP ಆ ಕಡೆಯಿಂದ ತರಿಸ್ತೀವಿ. ಹ್ಮ್ ಹ್ಮ್ ಹ್ಮ್. ಕೆಲ ರಾ ಮೆಟೀರಿಯಲ್ ತರಿಸ್ಕೊತೀವಿ. ಹೌದು ಹೌದು. ರಾ ಮೆಟೀರಿಯಲ್ ತಂದು ನಮ್ದೇ ಆದ ಒಂದು ಇದಿದೆ, ಅದರಲ್ಲಿ ಪುಡಿ ಮಾಡಿ ನಾವು ಕಳಿಸ್ಕೊತೀವಿ. ಗುಣಮಟ್ಟದಲ್ಲಿ ವ್ಯತ್ಯಯ ಆಗಬಾರದು, ಅದಕ್ಕೆ ರಾ ಮೆಟೀರಿಯಲ್ ತಗೊಳ್ಳೋದು. ಈಗ ಪುಡಿ ತಗೊಂಡ್ರೆ ನಮ್ಗೆ ಹೌದು ಗುಣಮಟ್ಟ ಗೊತ್ತಾಗೋದಿಲ್ಲ. ರಾ ಮೆಟೀರಿಯಲ್ ತಗೊಂಡ್ರೆ ನಮ್ಗೆ ಗುಣಮಟ್ಟ ಅಂದ್ರೆ ನಾವೇ ನಿತ್ತು ಮಾಡ್ಕೋತೀವಿ ಅದನ್ನ. ಹಾಗಾಗಿ ಅದರಲ್ಲಿ ರಾಜಿ ಮಾಡೋ ಪ್ರಶ್ನೆನೇ ಇಲ್ಲ. ಯಾವುದೇ ತರ ಫೇಕ್ ಆದ ಆ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಸಹೋದರನ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಆ ವೈದ್ಯ ಪದ್ಧತಿ, ಆ ನಾಟಿ ವೈದ್ಯರು ಅಂದಾಗ ಅದು ನಿಮ್ಮ ತಂದೆಯವರಿಂದ ಒಲಿದು ಬಂದಿದೆ, ಅದೊಂದು ಕೃಪಾಶೀರ್ವಾದ ಅಂತಾನೆ ಹೇಳ್ಬೋದು. ಅವ್ರು ಇದಕ್ಕೆ ಎಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ? ನನ್ನ ತಮ್ಮ ರಾಘವೇಂದ್ರ ನಾರಾಯಣ ಮೂರ್ತಿ ಅಂತ. ಇವತ್ತು ಎಷ್ಟು ಜನ ಪೇಷಂಟ್ಸ್ ಬಂದ್ರು ಅವನು ಬೆಳಗಿಂದ ಸಂಜೆವರೆಗೆ ನೋಡ್ತಾನೆ. ಹಿಂದಿನ ದಿವಸ ಯಾವ ತರ ಪ್ರಿಪ್ರೇಷನ್ ಬೇಕು ಅದನ್ನೆಲ್ಲ ಮಾಡ್ಕೊಂಡಿರ್ತಾನೆ. ಆಮೇಲೆ ದಿನಾಗ್ಲೂ ಅದ್ರದ್ದು ಒಂದು ಕೆಲಸ ಇದ್ದೇ ಇರುತ್ತೆ. ಅದನ್ನ ಬೆಳಗ್ಗೆ ಅದು ಹೇಳಿದ್ನಲ್ಲ, ಬೆಳಗ್ಗೆ ಯಾವ ಮೂಡಲ್ಲಿ ಒಂದು ಪೇಷಂಟ್ ನೋಡಿರ್ತಾನೋ ಶಾಂತಿಯುತವಾಗಿ, ಸಂಜೆನೂ ಅದೇ ತರ ನೋಡಿರ್ತಾನೆ. ಯಾರಿಗೂ ಒಬ್ರಿಗೂ ಕೂಡ ಎದುರುತ್ತರ ಕೊಡೋದಿಲ್ಲ, ರ್ಯಾಶ್ ಆಗಿ ಮಾತಾಡೋದಿಲ್ಲ, ಮತ್ತೆ ಜನ ಕೇಳಿದ್ದನ್ನೇ ಕೇಳ್ತಾರೆ. ತಾಳ್ಮೆ ಸಮಾಧಾನ ಇದೆ. ಖಂಡಿತ ಖಂಡಿತ. ಮುಂದಿನ ಗುರಿ ಏನ್ ಇಟ್ಕೊಂಡಿದ್ದೀರಿ ಅಂತ? ಮುಂದಿನ ಗುರಿ ಇದನ್ನೇ ಇಂಪ್ರೂವ್ಮೆಂಟ್ ಮಾಡಬೇಕು. ಇನ್ನೂ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಬೇಕು. ಜನಕ್ಕೇನು ನಮ್ಮಿಂದ ತೊಂದರೆ ಆಗಬಾರ್ದು. ಆದಷ್ಟು ಕಡಿಮೆ ವೆಚ್ಚದಲ್ಲೇ ಮೆಡಿಸನ್ ಅನ್ನ ಕೊಡಬೇಕು ಅಂತ ಅವತ್ತು ಇತ್ತು, ಇವತ್ತು ಹಾಗೆ ಇದೆ, ಮುಂದೆ ಅದೇ ತರ ಇದೆ. ಹೌದು, ತಂದೆಯವರ ಆ ಒಂದು ನಾಟಿ ವೈದ್ಯ ಪದ್ಧತಿಯನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಮಕ್ಕಳಿಬ್ರು ಕೂಡ ಪ್ರಯತ್ನವನ್ನ ಮಾಡ್ತಿದ್ದೀರಿ. ಒಬ್ಬ ಮಹಿಳೆಯಾಗಿ ನೀವು ಆಡಳಿತ ವರ್ಗ ಸಂಪೂರ್ಣ ಏನಿದೆ ಅದನ್ನ ನಿಭಾಯಿಸುವಂತಹ ನಿರ್ಧಾರ ಮಾಡಿದ್ರಿ. ಈ ಕಾರ್ಯಕ್ರಮದ ಮೂಲಕ ನೀವೇನ್ ಸಂದೇಶವನ್ನ ಕೊಡೋದಕ್ಕೆ ಬಯಸ್ತೀರಿ ಅಂತ? ಈಗ ನಮ್ಮ ತಂದೆ ತುಂಬಾ ಹೆಸರು ಮಾಡಿದ್ದಾರೆ, ಅದನ್ನ ಮುಂದೆ ತಗೊಂಡು ಹೋಗೋದು, ಆಮೇಲೆ ಮುಂದೆ ನೆಡ್ಸ್ಕೊಂಡು ಹೋಗೋದು ಅಂತ ದೊಡ್ಡ ಸಮಸ್ಯೆಯನ್ನು ನನ್ಗೆ ಅನಿಸ್ಲಿಲ್ಲ. ನಡ್ಸ್ಕೊಂಡು ಹೋಗ್ಬೇಕು. ಈಗ ನಾವು ಹೆಸರು ಮಾಡಿ ಮುಂದೆ ನೆಡ್ಸ್ಕೊಂಡು ಹೋಗೋದಿದ್ರೆ ನಮಗ್ ತೊಂದರೆ ಆಗ್ತಾ ಇತ್ತು. ಇರೋ ಹೆಸರನ್ನ ಮುಂದೆ ನಡೆಸಬೇಕು, ಒಳ್ಳೆ ರೀತಿಲಿ ಉಳಿಸ್ಬೇಕು. ಮತ್ತೆ ಅವರಿಗೆ ನಾವು ಯಾವತ್ತೂ ಹೆಸರನ್ನ ಹಾಳು ಮಾಡಬಾರ್ದು, ಕಪ್ಪು ಚುಕ್ಕೆ ಆಗಬಾರ್ದು. ಹಾಗಾಗಿ ನನ್ಗನ್ಸ್ತು ಏನು ಅಂತ ದೊಡ್ಡ ಸಮಸ್ಯೆ ಆಗ್ಲಿಲ್ಲ, ಅಸಾಧ್ಯವಾದದ್ದೇನಲ್ಲ ಅಂತ ಅನಿಸ್ತು. ಈಗ ಒಂದು ಸತಿ ತಿರುಗಿ ನೋಡಿದ್ರೆ ತುಂಬಾ ಅಸಾಧ್ಯವಾದದ್ದು ಅಂತ ಅನ್ಸುತ್ತೆ. ನಾವೇ ಮಾಡಿದ್ವಾ ಅನ್ಸುತ್ತೆ. ಆಮೇಲೆ ಅಲ್ಲಿ ಮಧ್ಯೆ ಮಧ್ಯೆ ತುಂಬಾ ಇದು ಬರುತ್ತೆ ನಮ್ಗೆ, ಗೊಂದಲಗಳು ಬರುತ್ತೆ, ತುಂಬಾ ಅಡೆತಡೆಗಳೇ ಬರುತ್ತೆ. ಅದನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ಮುಂಚಿತವಾಗಿ ಯೋಚನೆ ಮಾಡಿಟ್ಟಿರ್ತೀನಿ. ಇವತ್ತೊಂದು ಈ ಪದ್ಧತಿ ನಾನು ಮಾಡಿದ್ರೆ ಮುಂದೆ ಇದೊಂದು ಏನೋ ಇದಕ್ಕೆ ಯಾರಾದ್ರೂ ಅಡ್ಗಾಲ್ ಹಾಕಬಹುದು ಅಂತ. ಕೆಲವೊಮ್ಮೆ ಟೀಕೆ ಟಿಪ್ಪಣಿಗಳು ಬಂದಾಗ ಹೆಂಗೆ ನಿಭಾಯಿಸ್ತೀರಿ, ಹೆಂಗೆ ಅರ್ಗಿಸ್ಕೊತಿರೋದ್ನೆಲ್ಲ? ಫಸ್ಟ್ ಆಫ್ ಆಲ್ ನಾನು ಟೀಕೆ ಟಿಪ್ಪಣಿಗಳು ಯಾವ್ದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ ಮೇಡಮ್. ಕೇಳಿಸ್ಕೊಂಡ್ರೆ ನಾನು ಸಮಾಧಾನವಾಗಿ ಇರೋಕ್ಕಾಗೋದಿಲ್ಲ. ನಮ್ಮ ಏಳಿಗೆನೆ ಟೀಕೆ ಟಿಪ್ಪಣಿಗಳಿಗೆ ಒಂದು ಉತ್ತರ ಅಷ್ಟೇ. ಬಿಟ್ರೆ ಟೀಕೆ ಟಿಪ್ಪಣಿಗಳನ್ನ ನಮ್ಮನ್ನು ಮಾಡಿದ್ರೆ ನಮ್ಮ ಏಳಿಗೆ ನೋಡಿ ಅವರು ಸುಮ್ಮನೆ ಇರ್ಬೇಕಷ್ಟೆ. ಖಂಡಿತ ಖಂಡಿತ. ನಿಮ್ಮ ತಂದೆಯವರಿದ್ದಾಗ ಎಷ್ಟೋ ಜನ ಔಷಧಿ ತಗೊಂಡು ಹೋಗಿ ಹುಷಾರಾದ್ಮೇಲೆ ಬಂದು ಅಣ್ಣ ಬುದ್ಧಿ ಉಪಕಾರ ಆಯಿತು ಸಾರ್ ಅನ್ಬೋದು, ಪ್ರೀತಿಯಿಂದ ಅವ್ರವ್ರ ಭಾಷೆಯಲ್ಲಿ ಅವ್ರ ಫೀಡ್ಬ್ಯಾಕನ್ನು ಹೇಳಿರ್ತಾರೆ. ನಿಮ್ಮಿಂದ ಉಪಕಾರ ಆಯಿತು, ನಮ್ಮ ಬದುಕು ಸರಿ ಆಯಿತು, ನಮ್ಮ ಆರೋಗ್ಯ ಸರಿ ಆಯಿತು ಅಂತ ಹೇಳಿ. ಈಗ ನೀವು ಆರಂಭ ಮಾಡಿದ್ಮೇಲೆ ಆ ಥರ ಫೀಡ್ಬ್ಯಾಕ್ಸ್ ಹೆಂಗಿದೆ? ತುಂಬ ಫೀಡ್ಬ್ಯಾಕ್ಸ್ ಇದೆ. ತುಂಬ ಖುಷಿ ಆಯಿತು. ಅಂದರೆ ನನ್ನ ತಂದೆ ಮಾಡುವಾಗ ಆವಾಗ ಈ ಥರ ವಾಟ್ಸಪ್ಪು ಮೆಸೇಜ್ ಅವರು ಉಪಯೋಗಿಸಿರ್ಲಿಲ್ಲ. ಈಗ ನಮಗೆ ಗೊತ್ತಾಗುತ್ತೆ, ಪ್ರತಿಯೊಂದನ್ನು ನಾನು ವಾಚ್ ಮಾಡ್ತಾ ಇರ್ತೀನಿ. ಅವ್ರು ಹೇಳ್ತಾರೆ ತುಂಬ ಖುಷಿ ಆಯಿತು, ನೀವು 100 ಕಾಲ ಬಾಳಿ ಅಂತ. ಬಟ್ ನಮ್ಮ ತಂದೆಗೆ ಹೇಳಿದ್ದೆ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದು. ಅವರು ನಮ್ಮ ತಂದೆಗೆ ಯಾರು ಹೇಳಿದ್ರು ಆ ಆಶೀರ್ವಾದ ನಮಗಿದೆ. ಈಗಲೂ ಕೂಡ ಅದನ್ನೇ ಹೇಳ್ತಾರೆ. ಇಂಥ ಫೀಡ್ಬ್ಯಾಕ್ ಬಂದಾಗ ನಿಮ್ ಜವಾಬ್ದಾರಿ ಜಾಸ್ತಿ ಆಗಲ್ವಾ? ಹೌದು, ಖಂಡಿತ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು, ಜನಕ್ಕೆ ಉಪಕಾರ ಆಗ್ಬೇಕು. ಹೌದು 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 ತುಂಬಾ ಅದು ಜಾಸ್ತಿ. ನಿಮ್ಗೆ ಅನ್ಸಲ್ವಾ ಒಬ್ಬ ಮಹಿಳೆಯಾಗಿ ನಾನು ದೊಡ್ಡ ಡಿಸಿಷನ್ ತಗೊಂಡೆ, ಇದು ಈ ಒಂದು ಯಶಸ್ವಿ ಹಂತವನ್ನು ತಲುಪಿದೆ, ಒಂದು ಪ್ರೌಡ್ ಫೀಲ್ ಆಗಲ್ವಾ, ಒಂದು ಆತ್ಮತೃಪ್ತಿ ಅನ್ನೋದು ಸಿಗಲ್ವಾ? ಖಂಡಿತ ಇದೆ. ಈಗ ನನಗೆ ಫಸ್ಟ್ ಏನು ಅನಿಸ್ತಿರ್ಲಿಲ್ಲ. ಈಗ ಎಲ್ಲರೂ ನಿಮ್ಮಂಥವ್ರು ಒಂದಿಷ್ಟು ಜನ ಹೇಳ್ತಾರೆ, ಈಗ ನೀನು ಮಾಡದೆ ಹೋಗಿದ್ರೆ ಇದು ಮುಂದೆ ಆಗ್ತಿರ್ಲಿಲ್ಲ ಅಂತ ಹೇಳಿ. ಅವತ್ತು ಖುಷಿ ಇದೆ ನನಗೆ, ಆ ಮಟ್ಟಿನ ಖುಷಿ ತುಂಬಾ ಇದೆ ನನಗೆ. ಖಂಡಿತ ಖಂಡಿತ. ರೈಟ್ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾರಾಯಣ ಮೂರ್ತಿಯವರು ನಾಟಿ ವೈದ್ಯ ಪದ್ಧತಿಯ ಮೂಲಕ ಜನಾನುರಾಗಿಯಾಗಿ ಆರೋಗ್ಯವನ್ನು ಕೊಟ್ಟಂತಹ ಒಂದು ಧೀಮಂತ ವ್ಯಕ್ತಿತ್ವ. ಇವತ್ತು ಅವ್ರ ಮಗಳಾಗಿ ಆ ಕಾರ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ದೀರಿ. ಯಾವ ರೀತಿ ಸವಾಲುಗಳಿತ್ತು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ನಮಸ್ತೆ, ನಿಮ್ಮ ಚಾನಲ್ಗೂ ನಮಸ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ನಾಟಿ ವೈದ್ಯ ಪದ್ಧತಿಯನ್ನು ಅನುಸರಿಸ್ಕೊಂಡು ಹೋದಂತಹ ನಾರಾಯಣ ಮೂರ್ತಿಯವರ ಪುತ್ರಿ
ಶುಭಾ ನಾರಾಯಣಮೂರ್ತಿಯವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ತಂದೆಯವರು ಒಂದು ಸದಾಶಯದಲ್ಲಿ ನಾಟಿ ವೈದ್ಯ ಪದ್ಧತಿಯನ್ನು ಅನುಸರಿಸಿಕೊಂಡು ಲಕ್ಷಾಂತರ ಅನಾರೋಗ್ಯ ಪೀಡಿತರಿಗೆ ಆರೋಗ್ಯವನ್ನು ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಗಿಳಾಲ್ಗುಂಡೆ ಅನ್ನುವಂತಹ ಸ್ಥಳದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಂಡು ಇವತ್ತು ಯಾರೆಲ್ಲ ಅನಾರೋಗ್ಯ ಅಂತ ಬರ್ತಾರೆ ಅವರಿಗೆ ಔಷಧವನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಯಾವುದಾದ್ರೂ ಈ ರೀತಿಯ ನಾಟಿ ವೈದ್ಯ ಪದ್ಧತಿಯನ್ನು ಅನುಸರಿಸಬೇಕು ಅನ್ನೋದಿದ್ರೆ, ಆ ಪದ್ಧತಿಯ ಮೂಲಕ ಆರೋಗ್ಯವನ್ನು ಪಡ್ಕೊಳ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಇಲ್ಲಿಗೆ ಭೇಟಿ ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.